ದುಡ್ಡು ಬಂದು 15 ದಿನ ಆಯ್ತು ನಮ್ಮ ಬಟ್ ಮುಂದಿನ ತಿಂಗಳಿಗೆಲ್ಲ ಮತ್ತೆ ಸರಿ. ಖಂಡಿತ ನಾವೇನು ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ. ಯಾವುದನ್ನು ಕೂಡ ಪ್ರಶ್ನೆ ಇಲ್ಲ. ಪಾವತಿ ಮಾಡಿದ್ರೆ ಮಾಡ್ತೀವಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಂಬ ಜನ ಮಹಿಳೆಯರು ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, ಯಾವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಆಕ್ರೋಶದಿಂದ ಇದ್ದಾರೆ. ಮಾಧ್ಯಮದವರು ಮಹಿಳೆಯರ ಹತ್ರ ಹೋಗ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಆಗ ಮಹಿಳೆಯರು ತುಂಬ ಆಕ್ರೋಶವನ್ನು, ತುಂಬ ಕೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಮುಖ್ಯವಾದ ಕಾರಣ ಗೃಹಲಕ್ಷ್ಮಿ. ಸೊ ಆಗ ಅಧಿಕಾರಕ್ಕೆ ಬರಬೇಕಾದ್ರೆ ಅವರು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತೀನಿ ಅಂತ ಹೇಳಿದರು. ಹಾಗಾಗಿ ನಾವು ಅವರಿಗೆ ಮತವನ್ನು ಚಲಾಯಿಸಿದ್ರಿ. ಈಗ ನೋಡಿದ್ರೆ 3 ತಿಂಗಳಾದರೂ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತಾ ಇಲ್ಲ. ಮನೆ ಬಾಡಿಗೆ ಕಟ್ಟೋದಾಗಿರ್ಬೋದು, ಅದೇ ರೀತಿ ಮೆಡಿಸಿನ್ ತಗೊಳ್ಳೋದಾಗಿರ್ಬೋದು, ಏನೇ ಸಮಸ್ಯೆ ಬಂದರೂ ನಾವು ಒಂದು ಕಮಿಟನ್ನು ಆಗಿರ್ತೀವಿ, ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಬರುತ್ತೆ ಅಂತ ಹೇಳ್ಬಿಟ್ಟು. ಈಗ ನೋಡಿದ್ರೆ ಹಣವನ್ನು ಹಾಕ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ತಮ್ಮ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿಷಯವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರನ್ನು ಮಾಧ್ಯಮದವ್ರು ಕೇಳಿದಾಗ, ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ, ಯಾಕೆ ತಡವಾಗಿದೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಹಣವನ್ನು ಹಾಕೋದ್ರಲ್ಲಿ ನಾವು ಬದಲಾವಣೆಯನ್ನು ತಂದಿದ್ದೀವಿ. ಸೊ ಮೊದಲು ಯಾವ ರೀತಿ ಹಣವನ್ನು ಹಾಕ್ತಾ ಇದ್ರಪ್ಪ ಅಂತ ಅಂದರೆ, ರಾಜ್ಯ ಕಾರ್ಯದರ್ಶಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರ್ತಾ ಇತ್ತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನೇರವಾಗಿ ಮಹಿಳೆಯರ ಖಾತೆಗೆ ಹಣ ವರ್ಗಾವಣೆ ಆಗ್ತಾ ಇತ್ತು. ಇದರಲ್ಲಿ ಬದಲಾವಣೆ ತಂದಿರುವ ಕಾರಣದಿಂದ ಲೇಟ್ ಆಗಿದೆ. ಅದು ಏನು ಬದಲಾವಣೆ ಅಪ್ಪ ಅಂತ ಅಂದರೆ, ರಾಜ್ಯ ಕಾರ್ಯದರ್ಶಿಯಿಂದ ತಾಲೂಕು ಪಂಚಾಯತಿಗೆ ಹಣ ವರ್ಗಾವಣೆ ಆಗೋದು, ಅಲ್ಲಿಂದ ತಾಲೂಕು ಪಂಚಾಯತಿಯಿಂದ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರೋದು, ನಂತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ DD ಮುಖಾಂತರ ಮಹಿಳೆಯರ ಖಾತೆಗೆ ಜಮಾ ಆಗೋದು. ಈ ಒಂದು ಬದಲಾವಣೆ ತಂದಿರುವ ಕಾರಣದಿಂದ ಹಣವನ್ನು ವರ್ಗಾವಣೆ ಮಾಡೋದು ಸ್ವಲ್ಪ ನಿಧಾನ ಆಗಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಏನಕ್ಕೆ ಅವರು ಈ ಒಂದು ಬದಲಾವಣೆಯನ್ನು ತಂದ್ರಪ್ಪ ಅಂತ ಅಂದರೆ, ಸೊ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಕೆಲಸದ ಒತ್ತಡ ಇರೋದ್ರಿಂದ ಪ್ರತಿ ತಿಂಗಳು ಹಣವನ್ನು ವರ್ಗಾವಣೆ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ರೀತಿ ಬದಲಾವಣೆ ತರೋಣ ಅನ್ನೋ ಒಂದು ಪ್ರಯತ್ನವನ್ನು ಮಾಡಿದ್ರು. ತಾಲೂಕು ಪಂಚಾಯತಿಯಿಂದ ಮಹಿಳೆಯರಿಗೆ ಹಣವನ್ನು ವರ್ಗಾವಣೆ ಮಾಡೋಣ, ಆಗ ಬೇಗ ಆಗುತ್ತೆ ಅಂತ ಪ್ರಯತ್ನವನ್ನು ಪಟ್ಟರು. ಆದರೆ ಅದು ಫೈಲೂರ್ ಆದ ಕಾರಣದಿಂದ ಮತ್ತೆ ತಾಲೂಕು ಪಂಚಾಯತಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಈಗಾಗಲೇ ಹಣ ಬಂದು 15 ದಿನ ಆಗಿದೆ. ಸೊ ಇನ್ನು ಬಿಡುಗಡೆ ಮಾಡೋದು ಬಾಕಿ ಇದೆ. ಆದರೆ ಈ ಸಮಸ್ಯೆ ಈ ತಿಂಗಳಲ್ಲಿ ಕೊನೆಯಾಗೋದಿಲ್ಲ, ಮುಂದಿನ ತಿಂಗಳಲ್ಲಿ ಎಲ್ಲ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಮುಂದಿನ ತಿಂಗಳಲ್ಲಿ ಹಣವನ್ನು ಹಾಕ್ತೀನಿ ಅಂತ ಹೇಳಿದ್ರು. ನಂತರ ಇದೇ ವಿಷಯವಾಗಿ DK ಶಿವಕುಮಾರ್ ಅವರನ್ನು ಮಾಧ್ಯಮದವರು ಕೇಳಿದಾಗ, ಸರ್ ಈ ರೀತಿಯಾಗಿ 3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಿಲ್ಲ, ಅದೇ ರೀತಿಯಾಗಿ ಅನ್ನಭಾಗ್ಯದ ಹಣ 4-5 ತಿಂಗಳಿಂದ ಹಾಕಿಲ್ಲ ಅಂತ ಅಂದಾಗ ಅವ್ರು ಹೇಳ್ತಾರೆ, ಸೊ ಈ ಒಂದು ಯೋಜನೆಯನ್ನು ನಾವು ನಿಲ್ಲಿಸೋದಿಲ್ಲ, ಅತಿ ಶೀಘ್ರದಲ್ಲಿ ಆಗ್ತೀವಿ ಅಂತ ಅಂತಾರೆ. ಅದೇ ರೀತಿಯಾಗಿ ಮೊನ್ನೆ ಮುಖ್ಯಮಂತ್ರಿಗಳನ್ನ ಮಾಧ್ಯಮದವರು ಕೇಳ್ತಾರೆ, ಸರ್ 4-5 ತಿಂಗಳಿಂದ ಅನ್ನಭಾಗ್ಯದ ಹಣ ಬಂದಿಲ್ಲ, 3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು, ಯಾಕೆ ಲೇಟ್ ಆಯಿತು ಅಂತ ಗೊತ್ತಿಲ್ಲ, ಅತಿ ಶೀಘ್ರದಲ್ಲೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ಎಲ್ಲ ಪ್ರಕ್ರಿಯೆಯನ್ನು ಗಮನಿಸಿದಾಗ ಏನು ಬದಲಾವಣೆಯನ್ನು ತರಬೇಕು ಅಂತ ಹೋದ್ರು, ತಾಲೂಕು ಪಂಚಾಯತಿ ಮುಖಾಂತರ ಮಹಿಳೆಯರಿಗೆ ಖಾತೆಗೆ ಹಣವನ್ನು ಹಾಕಬೇಕು ಅನ್ನೋ ಒಂದು ಪ್ರಯತ್ನವನ್ನು ಏನು ಮಾಡಿದ್ರು, ಅದು ಫೈಲೂರ್ ಆದ ಕಾರಣದಿಂದ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮುಖಾಂತರ ಮಹಿಳೆಯರ ಖಾತೆಗೆ ಜಮಾ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದು 15 ದಿನ ಆಗಿದೆ, ಇನ್ನು ಬಿಡುಗಡೆ ಮಾಡೋದು ಮಾತ್ರ ಬಾಕಿ ಇದೆ. ಇನ್ನು ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳನ್ನು ಕೇಳಿದಾಗ, ಯಾವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಪ್ಪ ಅಂತ ಕೇಳಿದಾಗ, ಫೆಬ್ರವರಿ ಅಂತ್ಯದೊಳಗೆ 3 ತಿಂಗಳ ಹಣ ಒಟ್ಟಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಆದರೆ ಆ ರೀತಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ. ಯಾಕಂದರೆ ಲಾಸ್ಟ್ ವಾರದಲ್ಲಿ 3 ತಿಂಗಳ ಹಣ ಒಂದೇ ಸರಿ ಬಿಡುಗಡೆ ಮಾಡೋದಕ್ಕೆ ಆಗೋದಿಲ್ಲ. ಮೋಸ್ಟ್ಲಿ ಈ ತಿಂಗಳಲ್ಲಿ ಅಂದರೆ ಫೆಬ್ರವರಿ ಅಂತ್ಯದೊಳಗಡೆ 1 ಕಂತಿನ ಹಣ ಬರ್ಬೋದು, ನೆಕ್ಸ್ಟು ಮಾರ್ಚಲ್ಲಿ 2 ಕಂತಿನ ಹಣ ಬರ್ಬೋದು ಅಂತ ನಾನು ಅನ್ಕೊಂತೀನಿ. ಕಾದು ನೋಡಬೇಕು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳನ್ನು ಕೇಳಿದಾಗ ಫೆಬ್ರವರಿ ಕೊನೆ ವಾರದಲ್ಲಿ 3 ಕಂತಿನ ಹಣವನ್ನು ಹಾಕ್ತೀವಿ ಅಂತ ಮಾಧ್ಯಮದಲ್ಲೂ ಸಹ ಬಂದಿದೆ. ಸೊ ನೋಡಬೇಕು ಸ್ನೇಹಿತರೆ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಪ್ರತಿ ತಿಂಗಳು ಆ ತಿಂಗಳದು ಕರೆಕ್ಟಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕ್ಕೊಂಡೋದ್ರೆ ಯಾವ ಸಮಸ್ಯೆನೂ ಆಗೋದಿಲ್ಲ. ಸೊ ನಿಧಾನ 3 ತಿಂಗಳು 4 ತಿಂಗಳು ನಿಲ್ಲಿಸಿದಾಗ ಸರ್ಕಾರಕ್ಕೂ ಹೆಚ್ಚಾಗಿ ಹಣವನ್ನು ವರ್ಗಾವಣೆ ಮಾಡೋದಕ್ಕೂ ಸರ್ಕಾರಕ್ಕೂ ಹೊರೆ ಆಗುತ್ತೆ. ಜನರಿಗೂ ಸಹ ಏನೇನಕ್ಕೂ ಕಮಿಟ್ ಆಗಿರ್ತಾರೆ. ಈ ತಿಂಗಳು ಗೃಹಲಕ್ಷ್ಮಿ ಹಣ ಬರುತ್ತೆ, ಬಾಡಿಗೆಯನ್ನು ಕಟ್ಬೋದು, ಈ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ, ಹಾಲ್ ಬಿಲ್ಲನ್ನು ಕಟ್ಬೋದು, ಈ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ, ಟ್ಯಾಬ್ಲೆಟನ್ನು ತಗೋಬೋದು ಅಂತ ಏನಕ್ಕೂ ಒಂದಕ್ಕೆ ಕಮಿಟ್ ಆಗಿರ್ತಾರೆ. ಹಾಗಾಗಿ ಪ್ರತಿ ತಿಂಗಳು ಸರ್ಕಾರ ಈ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ತಗೊಂಡು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಆಗಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ಮಹಿಳೆಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಫೆಬ್ರವರಿ ಅಂತ್ಯದೊಳಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಸ್ನೇಹಿತರೆ.